ಕರ್ನಾಟಕದ ಬಿಜೆಪಿ ಕಲಿಗಳ ಆಯ್ಕೆಗೆ ಭಾರಿ ಕಸರತ್ತು ನಡೀತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲೀಗ ಮೀಟಿಂಗ್. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ನಾಯಕರ ಸಭೆ ಆರಂಭ ಆಗಲಿದೆ. ಅಭ್ಯರ್ಥಿಗಳ ಆಯ್ಕೆಗೆ ಹೈಕಮಾಂಡ್ನಿಂದ ಕೆಲ ಮಾನದಂಡ ಫಿಕ್ಸ್ ಆಗಿದೆ. ಒಂದು ಕಡೆ ಕೋರ್ ಕಮಿಟಿಯ ಶಿಫಾರಸ್ಸಿದೆ, ಮತ್ತೊಂದೆಡೆ ಸರ್ವೆ ವರದಿ ಇದೆ. ಎಲ್ಲವನ್ನು ತಾಳೆ ಮಾಡ್ತಾ ಇದ್ದಾರೆ ವರಿಷ್ಠರು. ಅದನ್ನ ಆಧರಿಸಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಆ ಫೈನಲ್ ಲಿಸ್ಟ್ಗಾಗಿ ನಾಯಕರುಗಳ ಅಂತಿಮ ಕಸರತ್ತು ಜೋರಾಗಿದೆ. ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ವಿರುದ್ಧ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಇರೋ ಕ್ಷೇತ್ರಗಳಲ್ಲಿ ಅಂತಿಮ ನಿರ್ಣಯಕ್ಕೆ 2 ಸುತ್ತಿನ ಮೀಟಿಂಗ್ ನಡೆಸಲಾಗುತ್ತೆ. ಬಿಎಸ್ವೈ, ವಿಜಯೇಂದ್ರ, ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವ್ಯಾವ ಸಂಸದರಿಗೆ ವಿರೋಧ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈ ಬಗ್ಗೆ ಫೈನಲ್ ಮಾಡುವಂಥದ್ದು ಕೊಂಚ ವಿಳಂಬ ಆಗುತ್ತಾ ಹಾಗಿದ್ರೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಯಾರ್ಯಾರಿಗೆ ಟಿಕೆಟ್ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾವ ರೀತಿಯಲ್ಲಿ ಈಗ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ನಡೀತಾ ಇದೆ ಅಂತ? ಪ್ರತಿಮಾ, ನಿನ್ನೆ ಹೆಚ್ಚು ಕಡಿಮೆ 3.5-4 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಆದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹೈಕಮಾಂಡ್ ನಾಯಕರು ಇಟ್ಟಿದ್ದಾರೆ. ಕಾರಣ ಇಷ್ಟೇ, ಕೋರ್ ಕಮಿಟಿಯಲ್ಲಿ ಸಾಮಾನ್ಯಕ್ಕೆ ಕೋರ್ ಕಮಿಟಿಯಿಂದ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಬರುವ ಹೊತ್ತಿಗೆ 1 ಕ್ಷೇತ್ರಕ್ಕೆ 2 ಹೆಸರು ಇರಬೇಕು ಅನ್ನುವಂಥದ್ದು ಸಾಮಾನ್ಯ ನಿಯಮ. ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ 3-4 ಈ ರೀತಿಯ ಹೆಸರುಗಳು ತಂದಿದ್ರು. ಇದು ಒಂದು. ಎರಡನೇದು 3 ವರದಿಗಳನ್ನು, ಒಂದು ಕೋರ್ ಕಮಿಟಿಗೆ ತಂದಂತಹ ವರದಿ, ಎರಡನೇದು ಪಬ್ಲಿಕ್ ಸರ್ವೆ ಅಂದ್ರೆ ಪೀಪಲ್ ಸರ್ವೆ, ಮತ್ತೆ ಕಾರ್ಯಕರ್ತರ ಜೊತೆ ಸರ್ವೆ. ಈ 2 ಸರ್ವೆಗಳು ಮತ್ತೆ ಕೋರ್ ಕಮಿಟಿಯ ರಿಪೋರ್ಟ್ ಇಟ್ಕೊಂಡು ಅದರ ಮೇಲೆ ಒಂದು ರೀತಿಯಲ್ಲಿ ಚರ್ಚೆ ನಡೆದಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಇನ್ಕ್ಲೂಡಿಂಗ್ 28 ಕ್ಷೇತ್ರಗಳು ಜೆಡಿಎಸ್ಗೆ ಯಾವ ಹೋಗ್ತವೆ ಅನ್ನುವಂತ ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿಯ ಬಿಜೆಪಿಯ ಸಾಮರ್ಥ್ಯದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಆದ್ರೆ ಎಲ್ಲವೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಕಾಲ್ ಅನ್ನುವಂತಹ ನಿನ್ನೆ 1 ಲೈನ್ ಆನ್ಸರ್ ಆಗಿದೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ. ಆದ್ರೆ ಪ್ರತಿ ಕ್ಷೇತ್ರದ ಕುರಿತು ಕ್ಷೇತ್ರವಾರು ಚರ್ಚೆ ಆಗಿದೆ. ಅಲ್ಲಿನ ಲೆಕ್ಕಾಚಾರಗಳೇನು, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಎಲ್ಲವೂ ಕೂಡ ಚರ್ಚೆ ಆಗಿದೆ. ಈಗ ಅಂತಿಮವಾಗಿ ಕೆಲವೊಂದಷ್ಟು ರೆಬೆಲ್ ಕ್ಷೇತ್ರಗಳು ಅಂತ ಏನ್ ಗುರುತಿಸ್ಕೊಂಡಿದೆ, ಇದು ಬಹಳ ಪ್ರಮುಖವಾಗಿ ಪಾತ್ರ ನಿರ್ವಹಿಸುತ್ತೆ ಅನ್ನುವಂಥದ್ದು. ಆದ್ರೆ ಅಲ್ಲಿ ಸರ್ವೆಗಳಲ್ಲಿ ಬಂದಿರುವಂತಹ ವರದಿಯನ್ನ ನೋಡಿ ಎಲ್ಲಿ ರೆಬೆಲ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಒಂದಷ್ಟು ರೆಬೆಲ್ ಕಾಣಿಸ್ಕೊಂಡಿದೆ. ಆದ್ರೆ ಇನ್ನು ಪಬ್ಲಿಕ್ ನಡುವೆ ಅಷ್ಟೊಂದು ರೆಬೆಲ್ ಇಲ್ಲ ಅನ್ನುವಂಥದ್ದು. ಈವನ್ ಚಿಕ್ಕಮಂಗ್ಳೂರು ಕ್ಷೇತ್ರ ಶೋಭಾ ಕರಂದ್ಲಾಜೆ ಗೋಬಾಕ್ ಚಳವಳಿ ಎಲ್ಲವೂ ಕೂಡ ಆಗಿತ್ತು. ಸೊ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಸರ್ವೆಯಲ್ಲಿ, ಪಬ್ಲಿಕ್ ಸರ್ವೆಯಲ್ಲಿ ಅವರಿಗೆ ಉತ್ತಮವಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ಎಲ್ಲವನ್ನ ಅಳೆದು ತೂಗಿ ಇವತ್ತು ಕ್ಲಿಯರ್ ಆಗುತ್ತೆ. ಇವತ್ತು ಬಹುತೇಕ ಇನ್ನೊಂದು ಸುತ್ತಿನ ಮಾತುಕತೆಯು ಕೂಡ ಈಗ 10ವರೆಗೆ ಆರಂಭ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಂಜು. Constituencies. Nothing has been finalized. Again, today also we are having a meeting. Today I think we will come to some decision today. ಇಲ್ಲ, ಇವತ್ತು ನಿನ್ನೆ ಕೆಲ ಕೇಂದ್ರ ಸಚಿವರುಗಳಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ನಡೀತಿದೆ. ಆ ಥರ ಏನೂ ಇಲ್ಲ. ಆ ಥರ ಯಾವುದೇ ನನಗೆ ಗೊತ್ತಿರೋ ಪ್ರಕಾರ ಆ ಥರ ಯಾವುದು ಚರ್ಚೆ ಆಗಿಲ್ಲ. ನೋಡೋಣ. ಜೆಡಿಎಸ್ಗೆ ಟಿಕೆಟ್ ಬಿಟ್ಕೊಡೋ ವಿಚಾರವಾಗಿ ಏನಾದ್ರು ಚರ್ಚೆ? ಇನ್ನು ಯಾವ್ದು ಬಿಡ್ತೀವಿ ಅಂತ ಇನ್ನು ಫೈನಲೈಸ್ ಆಗಿಲ್ಲ. 2-3 ಕ್ಷೇತ್ರ ಬಿಡ್ತಾರೆ ಅಂತ ಕಾಣುತ್ತೆ. ಸಭೆ ನಡೆದಿತ್ತಲ್ಲ, ನಿನ್ನೆ 5 ಗಂಟೆಗಳ ಕಾಲ ಒತ್ತು ಸಭೆ ನಡೆದಿದ್ದು, ಮತ್ತೆ ಇವತ್ತು ಕಂಟಿನ್ಯೂ ಆಗುವಂತ ಸಭೆ, ಯಾಕಂದ್ರೆ 28 ಕ್ಷೇತ್ರದ ಬಗ್ಗೆ ಇನ್ನೂ ಚರ್ಚೆ ಆಗುತ್ತೆ ಇವತ್ತು. ಇದು ಯಡಿಯೂರಪ್ಪ ಅವರ ಮಾತು. ಕೆಲ ಕ್ಷೇತ್ರಗಳಲ್ಲೇನು ಅಭ್ಯರ್ಥಿಗಳ ವಿರುದ್ಧ ಕಾರ್ಯಕರ್ತರ ವಿರೋಧ ಇದೆ, ಇನ್ನು ಕೆಲವು ಕಡೆಗಳಲ್ಲಿ ಜನರಿಂದ ಏನಾದರೂ ವಿರೋಧ ಇದೆಯಾ, ಇದೆಲ್ಲದರ ಬಗ್ಗೆ ತಾಳೆ ಹಾಕಿ ನಂತರ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗಲಿದೆ. ಅಭ್ಯರ್ಥಿಗಳ ಆಯ್ಕೆಗೆ ಕೆಲ ಮಾನದಂಡಗಳನ್ನ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ಆ ಮಾನದಂಡಗಳಿಗೆ ತಾಳೆ ಹಾಕಿ ನೋಡಿ ನಂತರ ಟಿಕೆಟ್ ಅನ್ನ ಫೈನಲ್ ಮಾಡಲಾಗುತ್ತೆ. ಈಗಾಗಲೇ ಈ ಬಗ್ಗೆ ಬಹಳಷ್ಟು ಚರ್ಚೆ ಜೋರಾಗಿದೆ. ನಿನ್ನೆ ಕೂಡ ಇದೇ ವಿಚಾರವಾಗಿ 5 ತಾಸುಗಳ ಕಾಲ ಸಭೆ ನಡೆದಿತ್ತು. ಇವತ್ತು ಇನ್ನೇನು ಕೆಲವೇ ಕ್ಷಣದಲ್ಲಿ ಮತ್ತೆ ಸಭೆ ಆರಂಭ ಆಗುತ್ತೆ. ಕೇಂದ್ರ ರಾಜ್ಯ ನಾಯಕರ ಸಭೆ ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದ್ದು, ಅಭ್ಯರ್ಥಿಗಳ ಆಯ್ಕೆಗಾಗಿ ಬಹಳ ಜೋರಾದಂತಹ ಕಸರತ್ತು ನಡೀತಾ ಇದೆ. ಈಗ
ಕೋರ್ ಕಮಿಟಿ ಶಿಫಾರಸು, ಮತ್ತೊಂದು ಕಡೆ ಸರ್ವೆ ವರದಿ ಕೂಡ ರೆಡಿ ಆಗಿದೆ. ಎರಡನ್ನೂ ತಾಳೆ ಹಾಕಿ ಅಭ್ಯರ್ಥಿಗಳ ಆಯ್ಕೆ ಮಾಡುತ್ತೆ ಬಿಜೆಪಿ. ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಈ ಬಾರಿ ಬಿಜೆಪಿ ಇಡ್ತಾ ಇದೆ. ಲೋಕಸಭೆ ಚುನಾವಣೆಗಾಗಿ ಎರಡನೇ ಸುತ್ತಿನ ಪಟ್ಟಿ ರೆಡಿ ಆಗ್ತಾ ಇದೆ. ಎಸ್, ಬಹಳಷ್ಟು ಕುತೂಹಲವಂತೂ ಮೂಡಿಸ್ತಾ ಇದೆ. ಎರಡನೇ ಪಟ್ಟಿ ರಿಲೀಸ್ ಯಾವಾಗ ರಾಜ್ಯದ ಯಾವ ನಾಯಕರುಗಳಿಗೆ ಹಾಗಿದ್ರೆ ಟಿಕೆಟ್ ಸಿಗುತ್ತೆ ಅಂತದ್ದು ಬಹುಶಃ ಇವತ್ತು ಹೊರಬರುವ ಸಾಧ್ಯತೆ ಇದೆ. ಬಹಳ ಸೀಕ್ರೆಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.